ಬಿಷ್ಣೋಯ್ ಗ್ಯಾಂಗ್ನ ಆಟ ಈಗ ಮುಗಿದಿದೆ. ಭಾರತೀಯ ಗುಪ್ತಚರ ಇಲಾಖೆಗೆ ಸಿಕ್ಕಿರುವ ದೊಡ್ಡ ಗೆಲುವಿನಲ್ಲಿ ಬಾಬಾ ಸಿದ್ದಿಕಿ ಹತ್ಯೆ ಮತ್ತು ಸಲ್ಮಾನ್ ಖಾನ್ ಮನೆ ಮೇಲೆ ಗುಂಡಿನ ದಾಳಿಯ ಮಾಸ್ಟರ್ ಮೈಂಡ್ ಅನ್ಮೋಲ್ ಬಿಷ್ಣೋಯ್ಯನ್ನು ಅಮೆರಿಕದಿಂದ ಗಡೀಪಾರು ಮಾಡಲಾಗಿದೆ. ವರದಿಗಳ ಪ್ರಕಾರ ಆತನನ್ನು ಭಾರತಕ್ಕೆ ಕರೆತರಲಾಗುತ್ತಿದ್ದು, ಇಂದು ನವೆಂಬರ್ 19ರಂದು ದೆಹಲಿಗೆ ತಲುಪಲಿದ್ದಾನೆ. ಅಮೆರಿಕದ ನ್ಯಾಯಾಲಯವು ಆತನ ಆಶ್ರಯ ಅರ್ಜಿಯನ್ನು ತಿರಸ್ಕರಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ. ಇದು ಈ ಸುದ್ದಿ ವರದಿಯ 1 ನಿಮಿಷದ ಕಿರುಸಾರಾಂಶವಾಗಿದೆ. ವಿವರವಾದ ವರದಿಗಾಗಿ ಈ ವರದಿಯನ್ನು ಮುಂದೆ ವೀಕ್ಷಿಸಿ. ಬಿಷ್ಣೋಯ್ ಸಿಂಡಿಕೇಟ್ನ ಮೇಲೆ ಕಾನೂನಿನ ಕುಣಿಗ ಬಿಗಿಯಾಗಿದೆ. ಜೈಲಿನಲ್ಲಿರುವ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ಯ ಕಿರಿಯ ಸಹೋದರ ಅನ್ಮೋಲ್ ಬಿಷ್ಣೋಯ್ಯನ್ನು ನವೆಂಬರ್ 18, 2025ರಂದು ಅಮೆರಿಕದಿಂದ ಅಧಿಕೃತವಾಗಿ ತೆಗೆದುಹಾಕಲಾಗಿದೆ ಎಂದು ದಿವ್ಯಾಂಗತ ಬಾಬಾ ಸಿದ್ದಿಕಿ ಅವರ ಪುತ್ರ ಝೀಶನ್ ಸಿದ್ದಿಕಿ ಅವರಿಗೆ ಅಮೆರಿಕದ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಯಿಂದ ಬಂದ ಇಮೇಲ್ ಮೂಲಕ ದೃಢಪಟ್ಟಿದೆ. ನಕಲಿ ಪಾಸ್ಪೋರ್ಟಿನಲ್ಲಿ ಭಾರತದಿಂದ ಪರಾರಿಯಾಗಿದ್ದ ಅನ್ಮೋಲ್ ಈ ವರ್ಷದ ಆರಂಭದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಸಿಕ್ಕಿಬಿದ್ದಿದ್ದನು. ಅಕ್ಟೋಬರ್ 12, 2024ರಂದು ನಡೆದ ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕಿ ಹತ್ಯೆಯಲ್ಲಿ ಈತ ಪ್ರಮುಖ ಆರೋಪಿ. ಸ್ನ್ಯಾಪ್ಚಾಟ್ ಮೂಲಕ ಶೂಟರ್ಗಳಿಗೆ ಸೂಚನೆ ನೀಡಿದ್ದನು. ಏಪ್ರಿಲ್ 14, 2024ರಂದು ಸಲ್ಮಾನ್ ಖಾನ್ ಅವರ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಹೊರಗೆ ನಡೆದ ಗುಂಡಿನ ದಾಳಿಯ ಹೊಣೆಯನ್ನು ಈತನೇ ಹೊತ್ತಿದ್ದಾನೆ. ಅಲ್ಲದೆ 2022ರ ಸಿದ್ದು ಮೂಸೇವಾಲಾ ಹತ್ಯೆ ಪ್ರಕರಣದಲ್ಲೂ ಈತ ಪ್ರಮುಖ ಸಂಚುಕೋರ. ಮುಂಬೈ ಪೊಲೀಸ್, ಕ್ರೈಂ ಬ್ರಾಂಚ್ ಮತ್ತು ಎನ್ಐಎ ಆತನನ್ನು ವಶಕ್ಕೆ ಪಡೆಯಲು ಸಜ್ಜಾಗಿವೆ.